ಚಾಲುಕ್ಯ ಸಾಮ್ರಾಜ್ಯವು ಭಾರತೀಯ ಇತಿಹಾಸದಲ್ಲಿ ಶ್ರೇಷ್ಠ ರಾಜವಂಶಗಳಲ್ಲಿ ಒಂದಾಗಿದೆ. 6ನೆಯ ಮತ್ತು 12ನೆಯ ಶತಮಾನದ ನಡುವೆ ದಕ್ಷಿಣ ಮತ್ತು ಮಧ್ಯ ಭಾರತದ ವಿಶಾಲ ಪ್ರದೇಶವನ್ನು ಆಳಿತು. ರಾಜ್ಯವನ್ನು 6ನೇ ಶತಮಾನದ ಆರಂಭದಲ್ಲಿ 1ನೇ ಪುಲಿಕೇಶಿ ಸ್ಥಾಪನೆ ಮಾಡಿದರು. ಆದರೆ ಅವರ ಮೊಮ್ಮಗ 2ನೆಯ ಪುಲಿಕೇಶಿ ರಾಜವಂಶವನ್ನು ಅದರ ಉತ್ತುಂಗಕ್ಕೆ ತಂದು ನಿಲ್ಲಿಸಿದರು. ಅವರ ನಾಯಕತ್ವದಲ್ಲಿ ಚಾಲುಕ್ಯರು ಉತ್ತರದಲ್ಲಿ ಪ್ರಬಲವಾದ ಹರ್ಷವರ್ಧನನ ಸಾಮ್ರಾಜ್ಯವನ್ನು ಸೋಲಿಸಿದರು ಮತ್ತು ಡೆಕ್ಕನ್ನಾದ್ಯಂತ ತಮ್ಮ ಪ್ರದೇಶವನ್ನು ವಿಸ್ತರಣೆ ಮಾಡಿದರು. ಚಾಲುಕ್ಯರು ಪಟ್ಟದಕಲ್ಲಿನಲ್ಲಿ ಪ್ರಸಿದ್ಧವಾದಂತಹ ವಿರೂಪಾಕ್ಷ ದೇವಾಲಯ ಮತ್ತು ಬಾದಾಮಿಯ ಕಲ್ಲಿನ ದೇವಾಲಯಗಳನ್ನು ಒಳಗೊಂಡಂತೆ ಗಮನಾರ್ಹವಾದಂತಹ ದೇವಾಲಯದ ವಾಸ್ತುಶಿಲ್ಪಕ್ಕೆ ಹೆಸರುವಾಸಿಯಾಗಿದ್ದರು. ಅವರ ಆಳ್ವಿಕೆಯು ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಏಳಿಗೆಯನ್ನು ಕಂಡಿತು. ಆದಾಗ್ಯೂ ಪಲ್ಲವರ ವಿರುದ್ಧದ ಯುದ್ಧದಲ್ಲಿ 2ನೇ ಪುಲಿಕೇಶಿ ಅವರ ಮರಣದ ನಂತರ ಸಾಮ್ರಾಜ್ಯವು ಅವನತಿಯ ಅವಧಿಯನ್ನು ಎದುರಿಸಿತು. ಪಶ್ಚಿಮದ ಚಾಲುಕ್ಯರು ಎಂದು ಕರೆಯಲ್ಪಡುವ ನಂತರದ ಚಾಲುಕ್ಯರು 6ನೆಯ ವಿಕ್ರಮಾದಿತ್ಯರಂತಹ ಆಡಳಿತಗಾರರ ಅಡಿಯಲ್ಲಿ ಸಾಮ್ರಾಜ್ಯವನ್ನು ಪುನರುಜ್ಜೀವನಗೊಳಿಸಿದರು. ಅವರು 50 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದರು ಮತ್ತು ಪ್ರದೇಶವನ್ನು ಸ್ಥಿರಗೊಳಿಸಿದರು. ಆದರೆ 12ನೇ ಶತಮಾನದ ವೇಳೆಗೆ ರಾಜ್ಯವು ಕ್ರಮೇಣವಾಗಿ ಉದಯೋನ್ಮುಖ ರಾಜವಂಶಗಳಾದ ಹೊಯ್ಸಳರು ಮತ್ತು ಯಾದವರ ಅಧಿಕಾರದ ಸಂದರ್ಭದಲ್ಲಿ ಚಾಲುಕ್ಯ ರಾಜವಂಶ ತನ್ನ ಅಧಿಕಾರವನ್ನು ಕಳೆದುಕೊಂಡಿತು. ಅವರ ಪತನದ ನಂತರ ಹೊರತಾಗಿಯೂ ಚಾಲುಕ್ಯರು ಕಲಾತ್ಮಕ ಮತ್ತು ವಾಸ್ತುಶಿಲ್ಪದ ಅದ್ಭುತಗಳ ಪರಂಪರೆಯನ್ನು ಬಿಟ್ಟು ಹೋದರು. ಅದು ಇಂದಿಗೂ ಇತಿಹಾಸಕಾರರು ಮತ್ತು ಪ್ರವಾಸಿಗರನ್ನು ಪ್ರೇರೇಪಿಸುತ್ತಿದೆ.